ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು PUC ಎಕ್ಸಾಮ್ ಪ್ರಿಪರೇಷನ್ ಚಾನಲ್. 11/6/2025 ನಡೆದಿರುವ ಸೆಕೆಂಡ್ PUC ಆಫ್ ಪೊಲಿಟಿಕಲ್ ಸೈನ್ಸ್ ಎಕ್ಸಾಮ್ 3 ಕೀ ಆನ್ಸರ್ ನೋಡೋಣ. 1ನೇ ಕ್ವಶನ್, ಆಪರೇಷನ್ ಫ್ಲೋ ಈ ಕೆಳಕಂಡಿರುವುದಕ್ಕೆ ಸಂಬಂಧಿಸಿದೆ. ಕರೆಕ್ಟ್ ಆನ್ಸರ್ ಡಿ, ಹೈದರಾಬಾದಿನ ವಿಲೀನ. 2ನೇ ಕ್ವಶನ್, ಭಾರತದ ಪ್ರಥಮ ಮುಖ್ಯ ಚುನಾವಣಾ ಆಯುಕ್ತರು. ಕರೆಕ್ಟ್ ಆನ್ಸರ್ ಸಿ, ಸುಕುಮಾರ್ ಸೇನಾ. 3ನೇ ಕ್ವಶನ್, ಅಕ್ಷರ ಕ್ರಾಂತಿ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು. ಕರೆಕ್ಟ್ ಆನ್ಸರ್ ಬಿ, ಜ್ಯೋತಿಬಾ ಫುಲೆ. 4ನೇ ಕ್ವಶನ್, ಸಿರಿಯಾ ಈ ದೇಶದಿಂದ ಸ್ವಾತಂತ್ರ್ಯ ಪಡೆಯಿತು. ಕರೆಕ್ಟ್ ಆನ್ಸರ್ ಎ, ಫ್ರಾನ್ಸ್. 5ನೇ ಕ್ವಶನ್, ವಿಶ್ವಸಂಸ್ಥೆಯಲ್ಲಿ ವಿಟೋ ಅಧಿಕಾರ ಚಲಾಯಿಸುವ ದೇಶ. ಕರೆಕ್ಟ್ ಆನ್ಸರ್ ಐ ಮತ್ತು IV, ಅಮೆರಿಕ, ಚೀನಾ. ರೋಮನ್ ಅಂಕಿ 2, ಈ ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ. 6ನೇ ಕ್ವಶನ್, ಪಂಜಾಬನ್ನು 19 ರಲ್ಲಿ ವಿಭಜಿಸಲಾಯಿತು. 1966. 7ನೇ ಕ್ವಶನ್, ಜಿಲ್ಲಾಧಿಕಾರಿ ರವರು ಜಿಲ್ಲಾಡಳಿತದ ಮುಖ್ಯಸ್ಥರು. ಕರೆಕ್ಟ್ ಆನ್ಸರ್ ಜಿಲ್ಲಾಧಿಕಾರಿ ಆಗಿರುತ್ತದೆ. 8ನೇ ಕ್ವಶನ್, ಸಾಲು ಮರದ ತಿಮ್ಮಕ್ಕ ಜಿಲ್ಲೆಯಲ್ಲಿ ಸೇರಿದವರು. ರಾಮನಗರ. 9ನೇ ಕ್ವಶನ್, ರವರು ಭ್ರಷ್ಟಾಚಾರದ ವಿರುದ್ಧ ಭಾರತ ಆಂದೋಲನವನ್ನು ಮುನ್ನಡೆಸಿದರು. ಅಣ್ಣಾ ಹಜಾರೆ. 10ನೇ ಕ್ವಶನ್, ರಲ್ಲಿ ದಕ್ಷಿಣ ಆಫ್ರಿಕಾ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರ ಆಯಿತು. 2010ರಲ್ಲಿ. ರೋಮನ್ ಅಂಕಿ 3, ಹೊಂದಿಸಿ ಬರೆಯಿರಿ. ಎ, ಕಾಂಗ್ರೆಸ್ ಸ್ಥಾಪಕರು. ಬಿ, ರಾಜ್ಯ ಸೇವೆ. ಸಿ, ಭಯೋತ್ಪಾದನಾ ಸಂಘಟನೆ. ಡಿ, ತಾಲಿಬಾನ್. ಇ, ಮಿಲಿಟರಿ ಮೈತ್ರಿಕೂಟ. ಎ, ಕಾಂಗ್ರೆಸ್ ಸ್ಥಾಪಕರು. ಎ, ಹೋಮ್. ಕರೆಕ್ಟ್ ಆನ್ಸರ್ VI. ಬಿ, ರಾಜ್ಯ ಸೇವೆ. ಕರೆಕ್ಟ್ ಆನ್ಸರ್ IV, KS. ಸಿ, ಭಯೋತ್ಪಾದನಾ ಸಂಘಟನೆ. I, LTTE. ಕರೆಕ್ಟ್ ಆನ್ಸರ್ ಡಿ, ತಾಲಿಬಾನ್. II. ಸೆಕೆಂಡ್ನೇ ಕರೆಕ್ಟ್ ಆನ್ಸರ್ ಅಫ್ಘಾನಿಸ್ತಾನ್. ಇ, ಮಿಲಿಟರಿ ಮೈತ್ರಿಕೂಟ. ಕರೆಕ್ಟ್ ಆನ್ಸರ್ ನ್ಯಾಟೋ. ರೋಮನ್ ಅಂಕಿ 4, ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. 12ನೇ ಕ್ವಶನ್, ಕೇಂದ್ರ ಸೇವೆಗಳಿಗೆ ಒಂದು ಉದಾಹರಣೆ ಕೊಡಿ. 13ನೇ ಕ್ವಶನ್, ಸಮ್ಮಿಶ್ರ ಸರ್ಕಾರದ ಅರ್ಥವನ್ನು ಬರೆಯಿರಿ. 14ನೇ ಕ್ವಶನ್, ಯಾರ ಅಧಿಕಾರದಲ್ಲಿ ಲಿಬಿಯಾದ ರಾಜಕೀಯ ಪಕ್ಷಗಳನ್ನು ನಿಷೇಧಿಸಲಾಯಿತು. 15ನೇ ಕ್ವಶನ್, ಬ್ರಿಕ್ಸ್ ಅನ್ನು ವಿಸ್ತರಿಸಿ. 16ನೇ ಕ್ವಶನ್, ವರ್ಣಭೇದ ನೀತಿ ಎಂದರೇನು. 12, 13, 14, 15, 16. ಇವು 5 ಆನ್ಸರ್ ನೋಡೋಣ. 12ನೇ ಕ್ವಶನ್ಗೆ ಆನ್ಸರ್ ಭಾರತೀಯ ಅಡ್ಮಿನಿಸ್ಟ್ರೇಷನ್ ಸೇವೆ, IAS. 13ನೇ ಕ್ವಶನ್ಗೆ ವಿವಿಧ ರಾಜಕೀಯ ಪಕ್ಷಗಳು ಸೇರಿಕೊಂಡು ಸರ್ಕಾರ ರಚಿಸಿದರೆ ಅದನ್ನು ಸಮ್ಮಿಶ್ರ ಸರ್ಕಾರ ಎನ್ನುತ್ತಾರೆ. 14ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್, ಮುಮ್ಮರ್ ಗಡಾಫಿಯವರ ಅಧಿಕಾರಾವಧಿಯಲ್ಲಿ ಲಿಬಿಯಾ ರಾಜಕೀಯ ಪಕ್ಷಗಳನ್ನು ನಿಷೇಧಿಸಲಾಯಿತು. ಬ್ರಿಕ್ಸ್, ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ. ಕರೆಕ್ಟ್ ಆನ್ಸರ್ 15ನೇದು. 16ನೇ ಕ್ವಶನ್ಗೆ ಆನ್ಸರ್, ವರ್ಣಭೇದ ನೀತಿ ಎಂದರೆ ಜನರನ್ನು ಅವರ ವಂಶ, ತ್ವಚೆಯ ಬಣ್ಣದ ಆಧಾರದಲ್ಲಿ ಭೇದ ಭಾವ ಮಾಡುವ ನೀತಿಯಾಗಿತ್ತು. ಹಾಗೆಯೇ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ರೋಮನ್ ಅಂಕಿ 5, ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 17ನೇ ಕ್ವಶನ್, ದ್ವಿಪಕ್ಷ ಪದ್ಧತಿ ಎಂದರೇನು, ಉದಾಹರಣೆ ಕೊಡಿ. ಹಾಗೆಯೇ 18ನೇ ಕ್ವಶನ್, ಅಧಿಕಾರ ಶ್ರೇಣಿ ಪದ್ಧತಿ ಎಂದರೇನು. ಹಾಗೆಯೇ 19ನೇ ಕ್ವಶನ್, ಭ್ರಷ್ಟಾಚಾರ ಎಂದರೇನು. 20ನೇ ಕ್ವಶನ್, ಚುನಾವಣೋತ್ತರ ಮೈತ್ರಿ ಅರ್ಥವನ್ನು ಬರೆಯಿರಿ. ಹಾಗೆಯೇ 21ನೇ ಕ್ವಶನ್, ಅಸ್ಮಿತಾ ರಾಜಕಾರಣದ ಅರ್ಥವನ್ನು ಬರೆಯಿರಿ. ಹಾಗೆಯೇ 22ನೇ ಕ್ವಶನ್, ಸಾರ್ಕ್ನ 2 ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ. 23ನೇ ಕ್ವಶನ್, ಭಾರತವು ನಡೆಸಿದ 2 ಅಣು ಪರೀಕ್ಷೆಗಳ ಸಾಂಕೇತಿಕ ಹೆಸರುಗಳನ್ನು ತಿಳಿಸಿ. 24ನೇ ಕ್ವಶನ್, ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು. ಇವೆಲ್ಲವೂ ಆನ್ಸರ್ ನೋಡೋಣ. 17ನೇ ಕ್ವಶನ್ಗೆ ಆನ್ಸರ್ ಇಲ್ಲಿದೆ ನೋಡಿ. ಹಾಗೆ 18ನೇ ಕ್ವಶನ್ ಆನ್ಸರ್ ಸಹ ನೋಡ್ಕೊಳ್ಳಿ, ಅದಕ್ಕೆ ಸ್ಕ್ರೀನ್ಶಾಟ್ ಹಿಡ್ಕೊಳ್ಳಿ. 19ನೇ ಕ್ವಶನ್ ಸಹ ಆನ್ಸರ್ ಇದೆ ನೋಡಿ. 20ನೇ ಕ್ವಶನ್ ಆನ್ಸರ್ ಸಹ ಇದೆ. 21ನೇ ಸಹ ಇದೆ ನೋಡಿ.